ಹೌದು, ಯಾರು ನಿನಗೆ ಕಪ್ಪೆ ಅಂತ ಹೆಸರಿಟ್ಟಿದ್ದು? ಚೆನ್ನಾಗಿಲ್ಲ. ನನ್ನ ಹೆಸರು ಸುನೀಲ್. ಎಲ್ಲ ಹುಡುಗರೆಲ್ಲ ನೋಡಿ ನನ್ನ ಕಪ್ಪೆ ಕಪ್ಪೆ ಅಂತಾರೆ. ಹೌದಾ, ನಾನು ನಿನ್ನ ಸುನೀಲ್ ಅಂತ ಕರೀಲಾ? ಬೇಡ, ಸುನೀಲ್ ಅವರೇ ಅಂತ ಕರಿ. ಓಕೆ ಸುನೀಲ್ ಅವರೇ, ಐ ಲವ್ ಯು. ಏನ್ ಚಿನ್ನ, ಆಡ್ಬಾರ್ದು ಮಿಂಡ್ರಿ ಆಟಗಳೆಲ್ಲ ಆಡಿ ಕಣ್ ದೇವಸ್ಥಾನ ಹತ್ರ ಹೋಗ್ಬಿಟ್ಟಿ ದೇವ್ರೇ ನಮ್ಮಪ್ಪ ನಮ್ಗೆ ಒಳ್ಳೇದ್ ಮಾಡಪ್ಪ ಅಂತ ಅಂದ್ಬಿಟ್ರೆ, ದೇವ್ರೆ ನಿಮ್ ನೆಂಟ್ರ ಗೊತ್ತಿದಂಗೆ ಮನೆಯೊಳಗೆ ಬನ್ನಿ, ಟೀ ಕುಡಿತೀರೋ ಕಾಫಿ ಕುಡಿತೀರೋ ಅಂತ ಟ್ರೀಟ್ ಕೊಡೋದಕ್ಕೆ ಬೂಟ್ನಾಗೆ ಹೊಡೆಯೋದು. ಕರ್ಮ ಇಸ್ ರಿಟರ್ನ್. ಹಾ ಹೇಳು ಕಪ್ಪೆ. ಮರ ತಾತಿರ ಎಂತ ಮರ? ಸರಿಯಾಗಿ ತಪ್ಪಾಗ ಮಾತ್ರ ತಬ್ಬಂಗ ಆಯ್ತದೆ. ತಬ್ಬಿದ್ರೆ ಯಾರು ತಬ್ಬಾಗಲ್ಲ, ಸರಿಯಾಗೈತದ. ಏನು ಅದು? ಏನಕ್ಕಾಗುತ್ತದು? ಬೇಕಾದ್ರೆ ಮಂಚಕ್ಕೆ ಸೋಪಕ್ಕಾಯ್ತದೆ. ಎಂತ ಮರ? ನುಗ್ಗೆ ಮರ. ನಾನು ಪರಂಗಿ ಮರ ಆಯ್ತಾಳೆ. ನೋಡಿ, ನಾ ಮನೆ ಬಿಟ್ಟು ಬಂದೆ. ಮನಿನ ಬರ್ಬೇಕಾದ್ರೆ ಒಂದು 5 ಲಕ್ಷ ಕ್ಯಾಶ್, ಒಂದು 10 ತಂದಿ ಬಂಗಾರ ತಂದಿನಿ. ನೀ ಏನ್ ತಂದಿ? ನಾ ಏನ್ ತಂದಿನಿ? ನಾನು ನನ್ನ ಮನ್ಸ ಕೊಟ್ಟಿನಿ, ಅದಕ್ಕಿಂತ ದೊಡ್ಡದು ಏನ್ ಬೇಕು ನಿನ್ಗ? ಹಲೋ ಮಮ್ಮಿ, ಊಟಕ್ಕೆ ಏನ್ ಮಾಡಿ? ಬಡವಾ ಲಾಸ್ಟ್ ಮುರುಮುರು ಆರು, ಮುಲ್ಲಂಗಿ ಸಾರು, ಚಪ್ಪಲ ಕಂಜಾರು, ನಿನ್ನವನ ಯಾರು ಯಾರು ಅಂತೇನು ಹೇಳ್ತಾರೆ. 3 ಕೋಟಿ ಜನ ನನ್ನ ಫಾಲೋ ಮಾಡ್ತಾವ್ರೆ. ಹೆಂಗೆ ಅದು ಗುರುಗಳೇ? 3 ಕೋಟಿ ಅಂದ್ರೆ 30 ಮಿಲಿಯನ್. 30 ಮಿಲಿಯನ್ 30 ಮಿಲಿಯನ್ ಪೀಪಲ್ ಆರ್ ಫಾಲೋಯಿಂಗ್ ಯು. ಹೌದು ಸರ್, 100% ಇದ್ದಾರೆ. ಬಟ್ 1 ಲಕ್ಷ ಜನ ಅಷ್ಟೇ ಅಲ್ವಾ ಫಾಲೋ? ಅದು ಫ್ರೆಂಡ್ ಆಗೋದು. ಫಾಲೋ ಮಾಡಿದ್ರೆ ಫ್ರೆಂಡ್. ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ಫಾಲೋ ಮಾತ್ರ ಇರುತ್ತೆ, ಫ್ರೆಂಡ್ ಇಲ್ವಲ್ಲ? ಇಲ್ಲ, ನೀವು ಫ್ರೆಂಡ್ ಆಗ್ಬೋದು. ನೀವು ಬಂದು ವಿಡಿಯೋ ನೋಡ್ಕೋಬಹುದು. ನೋಡಿ ಸರ್, ಎಷ್ಟು ಜನ ಇದ್ದಾರೆ ಇಲ್ಲಿ, ಕಾಣ್ತೈತಲ್ಲ? 30 ಮಿಲಿಯನ್ ಇದೆ. ಎಷ್ಟಿದ್ದಾರೆ ಕಾಣ್ತೈತಾ? ವ್ಯೂಸ್ ಗುರುಗಳೇ, ವ್ಯೂಸ್ ಅಲ್ಲ, ನೀವು ರಾಂಗ್ ಹೇಳ್ತಾರೆ. ಹೌದು, ಇದು ನಿಂಗೆ ಗೊತ್ತಲ್ಲ ಗುರುಗಳೇ? ನಿಮ್ ಪರ್ಮಿಷನ್ ಇದ್ರೆ ಬ್ಯಾಕ್ ಗೊತ್ತಲ್ಲ? ಗೊತ್ತು. ನೋಡಿ, ನೀವೇ ಹೇಳಿದ್ರಿ ಸರ್. ಏನಂತ ಹೇಳಿದ್ರಿ? ಫಾಲೋವರ್ಸ್ 1 ಲಕ್ಷ ಜನ. ಹೌದು, ಏನಂತ ಹೇಳಿದ್ರಿ? ಏನ್ ಓದ್ಲಿ ಅಂದ್ರೆ ಹಿಂದೆ ಒತ್ತಲ ಅಂದೆ. ನೋಡಿ ಸರ್, ಹಿಂದೆ ಅಂದ್ರೆ ಬೆನ್ನು ಅಂತ ನೀವೇ ಹೇಳಿದ್ರಿ. ಇವಾಗ ಬ್ಯಾಕ್ ಬಂದ್ರಿ, ಹಿಂದೆ ಬೆನ್ನು ಅಂದಿದ್ದಕ್ಕೆ ನೀವು ಬ್ಯಾಕ್ ಬೆನ್ನು ಅಂದ್ರಿ. ನೋಡಿ ಸರ್, ನೀವೇ ಹೆಂಗ್ ಮಾತಾಡಿದ್ರಿ? ನೀವು ಟಿಕಾ ಅಂದ್ರಲ್ಲ, ಅದಕ್ಕೆ ಕೇಳ್ತಾರ. ಮುಳ್ಳಂದಿ ಮುಂಡೆ ಗಂಡ ಮಂಜ. ಊರಕ್ಕನ್ ಗುಂಜಿಗೆರ ತಾಳಕನ್ ಗುಂಜಿಗೆರ ಲವ್ವಿಗೆ ಇಲ್ಲವ್ವಿಗೆ, ಕಾಳಕ್ಕನ್ ಕಟೆ ಇದೆ ಹೊಟ್ಟೆ ತುಂಬ್ಸೋಕ್ ಹೊಟ್ಟೆ ಇದೆ ಲವ್ವಿಗ ಇಲ್ಲವ್ವಿಗ, ಈ ಭಯ ಬಿಟ್ಟಾಕಿ ಲವ್ ಮಾಡು ಲವ್ ಮಾಡು ಲವ್ ಮಾಡೆ ಇಲ್ ಕಿತ್ತು ದಬಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. LKG ಪೇಪರ್ ಲೀಕ್ ಹಗರಣದಲ್ಲಿ ಸಿಕ್ಕಿಬಿದ್ದ 3 ವ್ಯಕ್ತಿಗಳು ಕೇಸ್ನಲ್ಲಿ ಮತ್ತಷ್ಟು ತಿರುವು. LKG ಪೇಪರ್ ಲೀಕ್ ಮಾಡಲು ಹಾಕಿದ ಸ್ಕೆಚ್ 3 ತಿಂಗಳು, ಇವರಿಂದ ಮಕ್ಕಳು ಅನುಭವಿಸಬೇಕಾಗಿದ್ದು 1 ವರ್ಷ. ದುಂಡ್ರ ಅವರೇ, ನೀವು 3 ಜನ LKG ಪೇಪರ್ ಹಗರಣದಲ್ಲಿ ಸಿಕ್ಕಿಬಿದ್ದಿರುವ ಆರೋಪ ಇದೆ. ಏನು ಕಷ್ಟಪಡ್ತೀರಾ? ಮಿಸ್ಟರ್ ವಿಕಾಸ್ ಕುಮಾರ್ ಅವರು ಹೇಳಿದಾರೆ, ನಾವು ಮಾಡಿದೀವಿ ಅಷ್ಟೇ. ರಾಘವೇಂದ್ರ ಕುಮಾರ್ ಅವರೇ, ನೀವು ನಿಮ್ಮ ಹೆಸರು ಈ ತನಿಖೆಯಲ್ಲಿ ಕಂಡು ಬರ್ತಾ ಇದೆ, ನೀವೇನು ಇಷ್ಟಪಡ್ತೀರಾ? ನಮಗೇನಿಲ್ಲ, ವಿಕಾಸ್ ಕುಮಾರ್ ಅವರು ನಮಗೆ ಹಣ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಮಾಡಿದ್ವಿ. ವಿಕಾಸ್ ಕುಮಾರ್ ಅವರೇ, ಈಗ 2-3 ದಿನದಿಂದ ನಿಮ್ಗೆ ನಾವು ಏನು ಇಂಟರ್ವ್ಯೂ ತಗೊಂಡಿಲ್ಲ. ಈಗ ನಿಮ್ಮ ಸಂಗಡಿಗರು ನಮ್ಮ CBI ತನಿಖೆಯಲ್ಲಿ ಸಿಕ್ಕಿದ್ದಾರೆ, ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಏನು ಹೇಳಕ್ ಇಷ್ಟಪಡ್ತೀರಾ? ನಾವಂತೂ ಕೆಟ್ಟದಾಗಿ ಮಾಡಿಲ್ಲ, ನಾವು ಪಾರ್ವಳ ಒಳ್ಳೇದಾಗಲಿ ಅಂತ ಮಾಡಿದ್ದೆ. ಪಾರ್ವಳ ಒಳ್ಳೇದಲ್ಲ ಅಂತ ಪೇಪರ್ ಲೀಕ್ ಮಾಡಿದ್ರ? ಮಿಸ್ಟರ್ ಶುಭಮ್ ಕುಮಾರ್ ಅವರು, LKG ಪೇಪರ್ ಲೀಕ್ ಹಗರಣದಲ್ಲಿ ಇನ್ನಷ್ಟು 3 ಜನ ಸಿಕ್ಕಿಬಿದ್ದಿದ್ದಾರೆ ಅಂತ ಸುದ್ದಿ ಇದೆ, ಅದರ ಬಗ್ಗೆ ನಿಮ್ಮ ಅನಿಸಿಕೆ? ಮಿಸ್ಟರ್ ಚೇತನ್ ಕುಮಾರ್ ಅವರೇ, ನೀವು ಹೇಳಿದ್ದು ನಿಜ ಇದೆ. ಈಗೇನೋ CBI ತನಿಖೆ ನಡೀತಿದೆ. ಈಗ ಒಂದು 3-4 ದಿನಗಳ ಹಿಂದೆ ನಾವು ಪಾರ್ಟ್ 1 ಬಿಟ್ಟಿದ್ವಿ. ಆ 3-4 ದಿನಗಳ ನಡುವೆ CBI ತನಿಖೆ ನಡೆದಾಗ ಇನ್ನೂ 3 ಜನ ಕೈವಾಡಗಳಿದೆ ಅಂತ ಇದೇ ಅವರು ಸಿಕ್ಕಿಬಿದ್ದಿದ್ದಾರೆ, ಬಂದಿದ್ದಾರೆ. ಅಂಡ್ ಅವ್ರ ಹೇಳಿಕೆ ಏನಿದೆ ಅಂದ್ರೆ, ವಿಕಾಸ್ ಕುಮಾರ್ ಅವರೇ ಹೇಳಿದ್ದು ನಮ್ಗೇನು ಗೊತ್ತಿಲ್ಲ, ಅವ್ರು ಹೇಳ್ದಂಗೆ ನಾವು ಮಾಡಿದ್ವಿ ಅಂತ ಅವರ ಹೇಳಿಕೆ ಇದೆ. ಕುಮಾರ್ ಅವರೇ, ಜನರೆಲ್ಲ ರೀ ಎಕ್ಸಾಮ್ ನಡೆಸಲಿಕತ್ತಾರ, ಇದರಿಂದ ಮಕ್ಕಳಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ? ಮಿಸ್ಟರ್ ಚೇತನ್ ಕುಮಾರ್ ಅವರೇ, ನೀವು ಹೇಳೋದು ಸರಿಯಾಗಿದೆ. ಈಗ ರೀ ಎಕ್ಸಾಮ್ ಮಾಡ್ತಾರೆ. ಈಗ LKG ಪೇಪರ್ ಹುಡುಗರು ಏನಂದ್ರೆ, ಅವರು ಒಂದೊಂದು ಪ್ರಶ್ನೆ ಕ್ರಾಕ್ ಮಾಡ್ಬೇಕಾದ್ರೆ 2 ದಿವಸ ಎಷ್ಟೋ ದಿನ ನಿದ್ದೆ ಮಾಡಿರೋದಿಲ್ಲ.
ಒಂದ್ ಪ್ರಶ್ನೆಗೆ ಆನ್ಸರ್ ಸಿಗ್ಬೇಕಾದ್ರೆ ಒಂದ್ 100 ಪೇಜ್ 150 ಪೇಜ್ಗಳ ಆನ್ಸರ್ ಹುಡುಕಿದ್ರು ಪ್ರಶ್ನೆಗೆ ಆನ್ಸರ್ ಸಿಕ್ಕಿರೋದಿಲ್ಲ. ಅಂತ ಕಷ್ಟಕರವಾದ ಎಕ್ಸಾಮ್ ಅನ್ನ ಬರೋದು. ಈಗ ಅವರು ರೀ ಎಕ್ಸಾಮ್ ಮಾಡಿಸಿದ್ರೆ ಅವರ ಪರಿಸ್ಥಿತಿ ಹೇಗಂತ ನಮಗೂ ಎಲ್ಲರಿಗೆ ಅದೇ ಮುಂದಿನ ಚಿಂತೆ ಆಗಿದೆ. ನೋಡ್ಬೇಕು, ನೋಡ್ಬೇಕು ಏನಾಗುತ್ತೆ. ಎಕ್ಸಾಮ್ ಅವ್ರು ಬರಿಬೇಕಾದ್ರೆ ಎಷ್ಟೋ ರಾತ್ರಿ ನಿದ್ದೆಗಳು ಮಾಡಿರಲಿಲ್ಲ, ಎಷ್ಟೋ ರಾತ್ರಿ ಊಟ ಮಾಡಿರೋದಿಲ್ಲ. ಬಹಳ ಕಷ್ಟಕರವಾದ ಪರಿಸ್ಥಿತಿಯಿಂದ ಅವ್ರು ಬರ್ದಿರ್ತಾರೆ. ಈಗ ಮತ್ತೆ ಒಂದ್ ವರ್ಷ ಓದಿರ್ತಾರೆ. ನೋಡ್ಬೇಕು, ಬಹಳ ಕಷ್ಟಕರವಾದ ಪರಿಸ್ಥಿತಿ LKG ಹುಡುಗರಿಗೆ. ಎಷ್ಟೋ ಹುಡುಗರು ಈಗ ಇದು ಸುದ್ದಿ ತಿಳಿದ ಮೇಲೆ ಆತ್ಮಹತ್ಯೆ ಈಡಾಗ್ಲಿಕತ್ತಾರ. ನೋಡ್ಬೇಕು. ಮಿಸ್ಟರ್ ಶುಭಂ ಕುಮಾರ್ ಅವರೇ, ಈ ಕೇಸಲ್ಲಿ ಇನ್ನೂ 3 ಜನ ಸಿಕ್ಕಿಬಿದ್ದಿದ್ದಾರೆ ಅಂತ ಸುದ್ದಿ ಇದೆ, ಅದರ ಬಗ್ಗೆ ನಿಮ್ಮ ಅನಿಸಿಕೆ? ಈಗ 3 ಜನ ಮಿಸ್ಟರ್ ಚೇತನ್ ಕುಮಾರ್ ಅವರೇ, ಈ 3 ಜನ ಸಿಕ್ಕಿಬಿಡಿ, ಇನ್ನು 4 ಜನ ಸಿಕ್ಕಿಬಿಡಿ. ಈ ಜನ ಸಿಕ್ಕಿದ್ರು ಶಿಕ್ಷೆ ಆಗಬೇಕೆ. ಯಾಕಂದ್ರೆ ಅವರು ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸು, ಅವ್ರ ನಿದ್ದೆಗೆಟ್ಟು ಓದಿದ್ದು, ಊಟ ಬಿಟ್ಟು ಓದಿದ್ದು ಕನಸು ಹಾಳು ಮಾಡಿದ್ದಾರೆ. ಮತ್ತೆ ರೀ ಎಕ್ಸಾಮ್ ಮಾಡಿಸ್ತಾರೆ, ಮತ್ತೆ ಓದಿ ಎಕ್ಸಾಮ್ ಬರೀಬೇಕು. ಅವರಿಗೆ ಕಠಿಣಕರ ಶಿಕ್ಷೆ ಆಗ್ಬೇಕಂತ ನಾನು ಮನವಿ ಮಾಡ್ತೇನೆ. ಜೈ ಕರ್ನಾಟಕ ಹೇಳ್ರ ಶ್ರೀಮಂತ್ರಿ ಮಕ್ಕಳೇ. ಜೈ ಜೈ ಕರ್ನಾಟಕ. ನೀದಳ ಸರ್ ಎಲ್ಲ ಒಂದ್ ವಾರದಿಂದ ಸ್ಕೂಲ್ಗೆ ಬಂದಿಲ್ಲ ಸರ್? ವಾರ ಎಲ್ಲ ಬಂದಿದ್ದೆ, ನೀವೇ ಇದ್ದಿಲ್ಲ. ಭಾನುವಾರ ಬಂದಿದ್ದೆ, ಸ್ಕೂಲ್ ಇರ್ಲಿಲ್ಲ, ನೀವು ಇರ್ಲಿಲ್ಲ. ನನ್ ತಪ್ಪ ನಿಮ್ ತಪ್ಪ ಸರ್, ನನ್ ತಪ್ಪ ನಿಮ್ ತಪ್ಪ ಹೇಳಿ. ಹೊಡೆದಿದ್ ಯಾರಿಗೂ ಹೇಳ್ಬೇಡ. ನಿನ್ಗೆ ನಾನು ಹೊಡೆಯೋ ಸಿಗರೇಟ್ ಅಲ್ಲಿ 2 ಪಪ್ ಕೊಡ್ತೀನಿ. ಯಾವ ಸಿಗರೇಟ್ ಹೊಡೆದ್ ನೀನು? ಎಸ್ಕೆ ಅದ್ ಬೀಡಿ ತಾನೆ ಎಲ್ಲ 3 ಮಗ್ಗೆ ಹೇಳ್ತಾರ, ಬಂದ್ಬಿಡ ಹೇಳ. ಐ ಲೈಕ್ ಇಟ್ ಮಗ್ಗಿ. ಸಾರ್ ಮುಂದೆ ಹೇಳ ಕೇಳಿ ಸಾರ್. ಮುಂದೆ ಹೇಳು ಸರ್. ಇರಿ ಸರ್ ಹೇಳ್ತೀನಿ, 3 ಸೆಕೆಂಡು. ಹೇಳು. 3 1 3 3 2 ಇನ್ನ 3 ನೀವೇ ಜೋಡಿಸ್ಕೊಳ್ಳಿ. ಸರ್ ತಪ್ಪ ಹೇಳ್ತಾರೆ ಸರ್, ನಿಮ್ಗೆ ಕಿಂಡಲ್ 3 3 ಕುಚ್ಚೋ ರೆಡಿ ಅಲ್ಲಿ ಸರ್. ಹುಚ್ಚಿ ಹೋಗಿ ಬರ್ತೀನಿ ಸರ್. ಹೋಗು. ಒಬ್ಬನೇ ಅವಳ ವಿಧಾನಸೌಧ ಯಾರ ಕಟ್ಟಿದ್ದು ಸರ್? ಏನ್ ಸರ್ ಅವಾಗಿಂದ ಏನೇನು ಹೇಳ್ತಿದ್ದೀರಾ? ವಿಧಾನಸೌಧ ನಮ್ಮ ಅಪ್ಪ ಅವ್ರ ತಾತ ಅವ್ರ ತಾತ ಕಟ್ಟಿದ್ ಸರ್. ಮತ್ತೆ ಸರ್ ಮತ್ತೆ ಹುಚ್ಚ ಹೋಗಿ ಬರ್ತೀನಿ ಸರ್. ಮಾಡೋ ನೀನು ನಡಿ. ಓದ್ಕೋ ಪಾಸ್ ಮಾಡಲ್ಲ ನೋಡು. ಸರ್ ಎತ್ತಿ ಸರ್. ನೀವು ಪಾಸ್ ಮಾಡಿಲ್ಲ ಅಂದ್ರೆ ನಾನು ಕಾಸು ಕೊಟ್ಟು ಪಾಸ್ ಆಗ್ತೀನಿ. ಹೋಗಿ ಸರ್. ಕ್ವಶನ್ ಪೇಪರ್ ಚೆಕ್ ಮಾಡೋದು ನಾನೇ, ನಿಕ್ ಕಾಸು ಕೊಡ ತಗೋಬೇಕಲ್ಲ ನಾನು. ಅಯ್ಯ ಕೂಡ ನಮ್ಮ ಮನೆಗೆ ಹೋಗ್ತೀನಿ. ಹೆಂಗ್ ಬರ್ದಿದ್ರಿ ಎಕ್ಸಾಮ್ಸ್ ಎಲ್ಲ? ಚೆನ್ನಾಗ್ ಬರ್ದಿವಣ. ಏನೇನ್ ಬರ್ದಿದ್ರಿ? ಎಲ್ಲ ಡೈಲಾಗೆ ತುಂಬಿಸ್ಬಿಟ್ಟಿವಿ. ಹೇಳ್ರಪ್ಪ. ಬಗಿತೀನು ನೀ ಅದೇಯಾ ಎಕ್ಸಾಮ್ ಅಲ್ಲಿ ಕೊಟ್ಟಾರೆ ಹೃದಯ. ಎಕ್ಸಾಮ್ ಇವತ್ತು ಸೈನ್ಸು ಎಷ್ಟು ಮಾರ್ಕ್ಸ್ ಬರದ್ರಿ? ಏನ ನಿಮಿಷ ಇಟ್ಕಣ ಹೆಂಗೆ ಬೇಗ ಯಾವ ಕ್ವಶನ್ ಪೇಪರ್ ಕೊಟ್ಬಿಡ್ತೀನಿ. ಯಾವ ಕ್ವಶನ್ ಎಲ್ಲ ಕೇಳಿ ಇಲ್ಲೇ ಆನ್ಸರ್ ಹೇಳ್ತೀನಿ. ಮಾರ್ಕ್ಸ್ ಬರ್ಬೋದು? ಒಂದ್ 50. ಹೆಂಗ್ ಬರದ್ರಿ? ಯಾವ ತರ ಸ್ಟಡಿ ಮಾಡಿದ್ರಿ? ನಮ್ ಮಿಸ್ 50 ಮಾರ್ಕ್ಸ್ ಬರ್ತದೆ. ಅದ ಜೋಬಳಗ್ ಹಾಕೊಂಡಿದ್ರು, ಜೋಬಿಂದ ತೆಗ್ದಿ ಪೇಪರ್ ಮೇಲೆ ಬರ್ಬಿಟ್ಟು ಬಂದು. ಚಿತ್ರ ಯಾವ್ಯಾವ ಬರ್ಲಿ? ಹೃದಯ ಹೃದಯದೊಳಗೆ ಯಾರ್ಯಾರ ಹೆಸರು ಬರ್ಬಿಟ್ಟು ಬಂದಿದ್ರಿ? ಯಾರು ಇಲ್ಲ. ಚಿತ್ರಗಳು ಯಾವ್ದು ಬಂದಿತ್ತು ಸೈನ್ಸ್? ಚಿತ್ರಗಳು, ಮೆದುಳು, ಆಮೇಲೆ ಹೃದಯ, ಇನ್ನೂ ಯಾವ್ಯಾವ ಬಂದಿತ್ತು. ಹೃದಯದಲ್ಲಿ ಯಾವ್ಯಾವ ಭಾಗ ಗುರುತಿಸ್ತೆ? ಹೃದಯದಲ್ಲಿ ಸೆಪ್ಟಮ್ ಬಲ ಗುರುತಿಸಿ. ಇನ್ ಬೇರೆ ಎರಡು ಹುಡುಗಿ ಗಿಡ್ಗಿ ನೇಮ್ ಬರ್ದು ಬಿಡಿ. ಹೆಂಗೆ? ಯಾವ್ದು? ನಂದು ಹೊಸ ಗಡಿ ನಾಲ್ಕು ಜನ ಆಗಲ್ಲ ಹಿಡಿಯಲೇ. ಅಯ್ಯೋ